ನಮಸ್ತೆ ಸರ್. ತಮ್ಮ ಪೂರ್ತಿ ಹೆಸರು? ಮಂಜು ಪ್ರಕಾಶ್. ಮಂಜು ಪ್ರಕಾಶ್. ಸರ್, ಅಂದಾಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್? ಗ್ರಾಮ ಪುಟ್ಟೇಗೌಡನಹುಂಡಿ, ಕೀಳ್ನಪುರ ಗ್ರಾಮ ಪಂಚಾಯಿತಿ. ಇದು ಎಷ್ಟನೇ ಬಾರಿ ಸರ್ ತಾವು ಆಯ್ಕೆ ಆಗಿರೋದು? ಮೊದಲನೇ ಬಾರಿ. ಮೊದಲನೇ ಬಾರಿ. ಸರ್, ಸುಮಾರು ಎಷ್ಟು ಮತಗಳ ಅಂತರದಿಂದ ತಾವು ಗೆದ್ದಿರೋದು ಸರ್? ನಾನು ಸುಮಾರು 49 ಮತಗಳ ಅಂತರದಿಂದ ಗೆದ್ದಿದ್ದೀನಿ. ಹೇಗೆ ಅನಿಸ್ತೀಯ ಸರ್? ಅದು ಪ್ರಥಮ ಬಾರಿ ನಿಂತು ಅದು 49 ಲೀಡಿಂಗ್ ಇಂದ ಗೆದ್ದೀರಾ, ಹೇಗೆ ಅನಿಸ್ತೀಯ ಸರ್? ನಮಗೆ ಇನ್ನೂ ಹೆಚ್ಚಿನ ಲೀಡಲ್ಲಿ ಗೆಲ್ಲಬೇಕಾಗಿತ್ತು. ಆದರೆ ಈಗಲೂ ನಾನು ಲೀಡಲ್ಲೇ ಗೆದ್ದಿದ್ದೀನಿ. ನನಗೆ ಎಲ್ಲ ನಮ್ಮ ಗ್ರಾಮದ ಮತದಾರರು ಮತ ಕೊಟ್ಟಿದ್ದಾರೆ, ನನಗೆ ಹೆಚ್ಚಿನ ಅಂತರದಿಂದ ಜಯಶೀಲನಾಗಿ ಮಾಡಿದ್ದಾರೆ ಅನ್ನೋದು ಅನಿಸಿಕೆ ನನ್ನಲ್ಲಿ ತುಂಬ ಸಂತೋಷವಾಗಿದೆ. ಸರ್, ಅಂದಾಗೆ ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ನಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನಂದ್ರೆ, ಈ ನಮ್ಮ ಈಗ ಇಂದಿನ ರಾಜಕೀಯ ಪರಿಸ್ಥಿತಿ ನೋಡಿದಾಗ ನಾವು ಒಂದು ರಾಜಕೀಯ ಕಾಲಿಟ್ಟಾಗ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಬೋದು, ನಾವು ಜನಾನುರಾಗಿಯಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತಾ ಅನ್ನೋ ಒಂದು ಅರಿವು ನಮ್ಮಲ್ಲಿ ಬರುತ್ತೆ. ಅದನ್ನು ತಿಳ್ಕೊಳ್ಳೋಣ. ಮತ್ತೆ ನಮಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಜನರಿಗೆ ತಲುಪಿಸೋದಕ್ಕೆ ನಮಗೆ ಅವಕಾಶ ಸಿಗುತ್ತಾ? ಯಾಕಂದ್ರೆ ಇಂದಿನ ಈ ರಾಜಕೀಯದಲ್ಲಿ ಭ್ರಷ್ಟಾಚಾರಗಳು ಇವೆಲ್ಲ ನೋಡಿದಾಗ ನಮಗೆ ಮುಂದೆ ಈಗ ಇನ್ನೂ ಹೆಚ್ಚಿನ ಸಹಕಾರವನ್ನು ನಮ್ಮ ಗ್ರಾಮದ ಜನತೆಗೆ ಸೌಲಭ್ಯವನ್ನು ಯಾವ ರೀತಿ ನಾವು ತರಬಹುದು ನಮ್ಮ ಗ್ರಾಮಕ್ಕೆ, ಅದನ್ನು ನಾವು ಕಂಡ್ಕೊಳ್ಳೋದಕ್ಕೂ ಒಂದು ರಾಜಕೀಯ ಪ್ರವೇಶ ಮಾಡಲೇಬೇಕಲ್ವೇ? ರಾಜಕೀಯ ಒಂದು ಆ ಉದ್ದೇಶಕ್ಕೆ ನಾವು ರಾಜಕೀಯ ಪ್ರವೇಶ ಮಾಡಬೇಕಾಗಿ ಬಂದು ಇದು ವ್ಯವಸ್ಥೆ. ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ರಾಜಕೀಯ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ದೀರಿ ಸರ್? ನಾವು 15 ವರ್ಷದಿಂದ ಇಟ್ಕೊಂಡಿದ್ದೀವಿ. 15 ವರ್ಷ. ಸರ್, ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಇದ್ದಾರೆ? ನಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ನಮ್ಮ ಸಂಬಂಧದಲ್ಲಿ ಹೇಳಬೇಕು ಅಂದರೆ ನಮಗೆ ಮಾದೇವಪ್ಪ ಅಂದ್ಬಿಟ್ಟು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು. ಅವರು ತಾಲೂಕು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು, ಮತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿದ್ದವರು. ಇವರ ಮಾರ್ಗದರ್ಶನ, ಮುಖ್ಯವಾಗಿ ಅವ್ರ ಮಾರ್ಗದರ್ಶನ ನನಗೆ. ಮತ್ತು ಅವ್ರಿಗೆ ನಮ್ಮ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವ್ರಿಗೆ ಮಾರ್ಗದರ್ಶನ. ಇವರ ಒಂದು ಮಾರ್ಗದರ್ಶನದಿಂದ ತಾವು ರಾಜಕೀಯ ಅಂದಾಗೆ ಈ ಬಾರಿ ತಾವು ಆಯ್ಕೆ ಆಗಿದೆ. ತಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆ ಇಟ್ಕೊಂಡಿದ್ದೀರಾ ಸರ್? ನಾವು ನಮ್ಮ ಗ್ರಾಮದಲ್ಲಿ ಈ ಗ್ರಾಮ ನೈರ್ಮಲ್ಯದ ಬಗ್ಗೆ, ಸ್ವಚ್ಛತೆಯ ಗ್ರಾಮ ಹೊಂದಬೇಕು. ನಮ್ಮ ಗ್ರಾಮ ಸ್ವಚ್ಛತೆಯಾಗಿರಬೇಕು. ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಬೀದಿ, ಪ್ರತಿಯೊಂದು ಮನೆಯೂ ಸ್ವಚ್ಛತೆಯಾಗಿರಬೇಕು
ಆಮೇಲೆ ನಮ್ಮ ಗ್ರಾಮದಲ್ಲಿ ಶೌಚಾಲಯ ಮುಕ್ತ ಗ್ರಾಮವಾಗಬೇಕು. ಮತ್ತು ಈ ನಮ್ಮ ಗ್ರಾಮಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ನೇರವಾಗಿ ಮತದ ಜನಗಳಿಗೆ ತಲುಪಬೇಕು. ಮತ್ತು ನಮಗೆ ನಮ್ಮ ಮನೆಗೆ ನಮ್ಮ ಗ್ರಾಮಕ್ಕೆ ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಸೌಲಭ್ಯ ಅದು ಯಾವುದೂ ತೊಂದರೆ ಆಗಬಾರ್ದು. ಅದನ್ನೆಲ್ಲನೂ ಸಾಲ್ವ್ ಮಾಡೋ ರೀತಿ ಪ್ರಯತ್ನ ಪಡಬೇಕು. ಯೋಜನೆಗಳಿದೆ ಬಂದಿದೆ ಸರ್. ಅಂದಾಗ ತಾವು ರಾಜಕೀಯ ಹೊರತುಪಡಿಸಿ ಬೇರೆ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ರಾಜಕೀಯ ಹೊರತುಪಡಿಸಿ ಬೇರೆ ಸಂಘ ಸಂಸ್ಥೆ ಅಂದರೆ ಈ ಶಾಲಾಭಿವೃದ್ಧಿ, ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದೀನಿ. ಅಲ್ಲಿ ಶಾಲೆನಲ್ಲೂ ನಮ್ಮ ಗ್ರಾಮದ STMC ಸದಸ್ಯರ ಸಹಾಯದಿಂದ ಏನು ಸೌಲಭ್ಯವನ್ನು ದಾನಿಗಳಿಂದ ಸಹಾಯ ಮಾಡಿ ನಮ್ಮ ಶಾಲೆ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನೂ ಸಹ ಆದಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸರ್, ಅಂದಾಗೆ ಕೊನೆಯದಾಗಿ ತಮಗೊಂದು ಪ್ರಶ್ನೆ. ಇವತ್ತು ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಬೇಕು ಅಂದ್ರೆ ತಮ್ಮ ಒಂದು ಗ್ರಾಮಸ್ಥದ ಜನತೆನೇ ಕಾರಣ. ಹೌದು. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದು ಯಾವ ರೀತಿಯನ್ನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾನು ಕೃತಜ್ಞತೆ ಅಂದರೆ ಯಾವ ರೀತಿ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಯ್ತಾ ಇಲ್ಲ. ಯಾಕಂದರೆ ನಮಗೆ ಈ ಹೆಚ್ಚಿನ ಅದೇ ಮೊದಲನೇ ಬಾರಿ ನಿಂತು, ಈಗ ನನ್ನ ಜೊತೆ ನಿಂತಿದ್ದವರು 2 ಬಾರಿ ಸೋತಿದ್ದಾರೆ. ಇದು 2ನೇ ಬಾರಿ. ಹಿಂದೆ 1 ಬಾರಿ ನಿಂತಿದ್ರು. ಅವರು ಪ್ರತಿಯೊಂದು ಮನೆಯಲ್ಲೂ ನಾನು ಹೋದ ಬಾರಿ ಸೋತಿದ್ದೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಜನಾಭಿಪ್ರಾಯ ಈಗ ನಾನೇ ಸೋತಿದ್ರು ಜನ ಏನು ತೀರ್ಮಾನ ತಗೋತಾರೆ ಮತದಾರರು, ಅದಕ್ಕೆ ನಾವು ಭದ್ರಾಗಿರಬೇಕು. ಈಗ ಜನ ನಮಗೆ ಒಂದು ವಿಶ್ವಾಸವನ್ನು ಇಟ್ಟು ಈ ವ್ಯಕ್ತಿಗೆ ಮತ ಕೊಟ್ಟರೆ ನಮ್ಮ ಗ್ರಾಮ ಅಭಿವೃದ್ಧಿಯತ್ತ ಹೊಂದಬಹುದು, ಒಂದು ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಟು ಜನ ನಮಗೆ ಮತ ಕೊಟ್ಟಿದ್ದಾರೆ. ಆ ಮತದಾರರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದೇ ನನಗೆ ಅರ್ಥವಾಯ್ತಾ ಇಲ್ಲ. ಅವ್ರಿಗೆ ಕೃತಜ್ಞತೆ ಇರೋವರೆಗೂ ಕೃತಜ್ಞತೆಯಾಗಿ ನಾನು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೇಕು ಸರ್. ಇದೇ ರೀತಿ ತಮ್ಮ ಗ್ರಾಮದಲ್ಲಿ ತಮ್ಮ ಕಡೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯ ಆಗಲಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ನಮ್ಮ ಜೊತೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು.